ಈ ಹೇರ್ ಕಲರ್‌ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಮತ್ತೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಮತ್ತೆ ನಿಮಗೆ ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ನಾನು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪು ತೊಗೋಬೋದು. ಅದ್ರ ಜೊತೆಗೇನೆ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ನಿಮಗೆ ತಲೆ ಹೊಟ್ಟಿದ್ರೂ ಕೂಡ ಕಡಿಮೆ ಆಗುತ್ತೆ. ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ನುಗ್ಗೆ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಈ ಸೊಪ್ಪನ್ನ ಹಾಕ್ಕೊಂಡು ನೀವು ಮೆಹಂದಿ ರೆಡಿ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಎಲೆನ ತಗೋಬೋದು. ನಾನು ಒಂದು ಹಿಡಿಯಷ್ಟು ಎಲೆನ ತಗೊಂಡಿದ್ದೀನಿ. ಜಾಸ್ತಿ ಕೂದಲು ಇರುವವರು ಜಾಸ್ತಿ ತಗೊಳ್ಳಿ. ಕಡಿಮೆ ಇರುವವರು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇವಾಗ ಚೆನ್ನಾಗಿ ತೊಳೆದು ಬಿಟ್ಟು ಯೂಸ್ ಮಾಡಿ ಎಲೆನ. ಇವಾಗ ಒಂದು ಕಬ್ಬಿಣದ ಬಾಂಡೆಗೆ ಹಾಕ್ಕೊಂಡಿದ್ದೀನಿ. ತೊಳೆದು ಬಿಟ್ಟು ಯೂಸ್ ಮಾಡಿ. ಮತ್ತು ಕರಿಬೇವಿನ ಎಲೆ. ಕರಿಬೇವಿನ ಎಲೆಯನ್ನು ಕೂಡ ಅಷ್ಟೇ ನೀವು ಜಾಸ್ತಿ ಹಾಕ್ಕೊಂಡ್ರೂ ಕೂಡ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರುತ್ತೆ. ಕೂದಲು ಉದುರೋದು ಕೂಡ ಕಡಿಮೆಯಾಗುತ್ತೆ ಕರಿಬೇವಿನ ಸೊಪ್ಪು ಹಾಕೊಳ್ಳೋದ್ರಿಂದ. ಫಸ್ಟೇ ನಾನು ಎಲ್ಲನೂ ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಕಲೋಂಜಿ ಸೀಡನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಕಲೋಂಜಿ ಸೀಡು ಅಷ್ಟೇ ನಿಮಗೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ. ಮೆಂತ್ಯ ಕಾಳು 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಕಲಂಜಿ ಸೀಡ್ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಹಾಕ್ಕೊಂಡಿದ್ದೀನಿ. ಟೀ ಪುಡಿ ಅಷ್ಟೇ ನ್ಯಾಚುರಲ್ ಆಗಿ ಹೇರ್ ಕಲರ್ ಆಗುತ್ತೆ. ಮತ್ತು ಕಲಂಜಿ ಸೀಡು ಅಷ್ಟೇ ನಿಮಗೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರುತ್ತೆ ಕಲಂಜಿ ಸೀಡು ಯೂಸ್ ಮಾಡೋದ್ರಿಂದ. ಮೆಂತ್ಯ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಉದ್ದವಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಮೆಂತ್ಯ ಸೀಡು. ಮೆಂತ್ಯನೂ ತುಂಬ ಒಳ್ಳೆಯದು ತಲೆ ಕೂದಲಿಗೆ. ನ್ಯಾಚುರಲ್ ಆಗಿ ಅದು ಕೂಡ ಕಪ್ಪಾಗ್ತಾ ಬರುತ್ತೆ. ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡು ನೀರು ಸ್ವಲ್ಪ ತಿಕ್ಕಾಗುತ್ತೆ ಅಲ್ಲಿ ತನಕ ಕುದಿಸ್ಕೊಳ್ತಾ ಇದ್ದೀನಿ. ಕುದಿಯೋ ಅಷ್ಟರಲ್ಲಿ ನಾನು ಅಲೋವೆರಾ ಜೆಲ್ಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರುವ ಅಲೋವೆರಾನೇ ಯೂಸ್ ಮಾಡಿ ಆದಷ್ಟು ಕೂದಲಿಗೆ ಅಪ್ಲೈ ಮಾಡುವಾಗ. ನಾನು ಅಲೋವೆರಾ ತೊಗೊಂಡಿದ್ದೀನಿ. ಸೈಡ್ ತೆಗೆದ್ಬಿಟ್ಟು ಬರೀ ಜೆಲ್ಲನ್ನು ಮಾತ್ರ ತೊಗೊಳ್ತಾ ಇದ್ದೀನಿ. ಮುಳ್ಳಿರುತ್ತಲ್ಲ ಅದನ್ನೆಲ್ಲ ತೆಗೆದು ಕಟ್ ಮಾಡಿ ಒಳಗೆ ಇರುವ ಜೆಲ್ಲನ್ನು ಮಾತ್ರ ತೊಗೋಬೇಕು. ಗ್ರೀನ್ ಇರುವುದನ್ನು ಹಾಕ್ಕೊಂಡ್ರೆ ತಲೆ ಇಚ್ಚಿಂಗ್ ಬರುತ್ತೆ. ಅದರಿಂದ ಬರೀ ಜೆಲ್ಲನ್ನು ಮಾತ್ರ ತೊಗೊಳ್ತಾ ಇದ್ದೀನಿ. ಈ ಥರ ಸೈಡಲ್ಲಿ ಕಟ್ ಮಾಡಿಬಿಟ್ಟು ಒಂದು ಸ್ಪೂನಿನ ಸಹಾಯದಿಂದ ಆದ್ರೂ ಜೆಲ್ಲು ತೊಗೋಬೋದು. ಇಲ್ಲ ಚಾಕುನಿಂದ ಆದರೂ ಕೂಡ ತೊಗೋಬೋದು. ನೋಡಿ ನಾನು ಫೋರ್ಕಿಂದ ತೆಗೆದು ತೋರಿಸ್ತಾ ಇದ್ದೀನಿ. ನಿಮಗೆ ತುಂಬ ಸಾಫ್ಟಾಗಿ ಬೇಕು ಅಂತ ಹೇಳಿದ್ರೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಆವಾಗ ಜೆಲ್ ರೆಡಿ ಆಗುತ್ತೆ. ಇಲ್ಲಾಂದರೆ ನೀವು ಫೋರ್ಕಲ್ಲಿ ಕೂಡ ಈ ಥರ ಮಾಡ್ಕೋಬೋದು. ಜೆಲ್ಲು ರೆಡಿ ಆಗುತ್ತೆ. ಎಲ್ಲನೂ ಕೂಡ ಇದೇ ಥರನೇ ನಾನು ಜೆಲ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಚಾಕುನಿಂದನೂ ಕೂಡ ತಗೋಬೋದು. ನಾನು ಇದನ್ನು ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಜೆಲ್ ರುಬ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಅಷ್ಟರಲ್ಲಿ ಈ ಲಿಕ್ವಿಡ್ ಕೂಡ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ತಿಕ್ಕಾಗಿದೆ ಅಂತ. ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ನಾನು ಒಂದು ಪಾತ್ರೆಗೆ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ. ನಿಮಗೆ ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಇವಾಗ ಒಂದು ಕಬ್ಬಿಣದ ಬಾಂಡೆ ತೊಗೊಂಡಿದ್ದೀನಿ. ಅದಕ್ಕೆ ಮೆಹಂದಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿನ ಯೂಸ್ ಮಾಡ್ಬೋದು. ಕೂದಲು ಜಾಸ್ತಿ ಇರುವವರು ಜಾಸ್ತಿಯಾಗಿ ಹಾಕ್ಕೊಳ್ಳಿ. ಕಡಿಮೆ ಇರುವವರು ಕಡಿಮೆ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ನನಗೆ ಕೂದಲು ಸ್ವಲ್ಪ ತಿಕ್ಕಾಗಿದೆ. ಅದರಿಂದ ನಾನು ಸ್ವಲ್ಪ ಜಾಸ್ತಿಯಾಗಿ ಮೆಹಂದಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮೆಹಂದಿ ಪುಡಿ ಹಾಕ್ಕೊಂಡು ನಾನು ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ಲಿಕ್ವಿಡನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಮೆಹಂದಿ ಪುಡಿ ಆದಷ್ಟು ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಪುಡಿನ ಯೂಸ್ ಮಾಡಿ. ಮೆಹಂದಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಗಂಟೆ ಇರಬಾರ್ದು. ಅಲ್ಲಿ ತನಕ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಲಿಕ್ವಿಡ್ ರೆಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬರೀ ಮೆಹಂದಿ ಹಾಕ್ಕೊಳ್ಳೋದ್ರಿಂದ ಕೂದಲು ಉದುರುತ್ತೆ. ಅದರಿಂದ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ. ಇವಾಗ ಮೆಹಂದಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಮತ್ತು ಉಳಿದಿರುವ ನೀರಿಗೆ ನಾನು ಇಂಡಿಗೋ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಮೆಜರ್ಮೆಂಟ್ ನಾನು ಎಷ್ಟು
ಮೆಹಂದಿ ಪುಡಿ ತೊಗೊಂಡಿದ್ದೀನೋ ಅಷ್ಟೇ ಇಂಡಿಗೋ ಪೌಡ್ರನ್ನ ತೊಗೊಂಡಿದ್ದೀನಿ. ನೀವು ಅಷ್ಟೇ ಕೂದಲು ಜಾಸ್ತಿ ಇರುವವರು ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಇರುವವರು ಕಡಿಮೆ ಹಾಕ್ಕೊಳ್ಳಿ. ಕಡಿಮೆ ಇರೋರು ಎಷ್ಟು ಮೆಹಂದಿ ಹಾಕ್ಕೊಳ್ತೀರಾ ಅಷ್ಟೇ ಇಂಡಿಗೋ ಪೌಡ್ರನ್ನ ಕೂಡ ಯೂಸ್ ಮಾಡಿ. ಇದನ್ನು ಕೂಡ ಈ ನೀರು ಸ್ವಲ್ಪ ಬೆಚ್ಚಗಿರಬೇಕು. ನೀವು ಇಂಡಿಗೋ ಪೌಡ್ರನ್ನ ಮಿಕ್ಸ್ ಮಾಡಬೇಕಾದ್ರೆ ಫಸ್ಟು ಸಪ್ರೇಟಾಗಿ ಇಂಡಿಗೋ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮೆಹಂದಿನ ಕೂಡ ನಾನು ಫಸ್ಟೇ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು 10 ನಿಮಿಷ ಬಿಟ್ಟು ಆಮೇಲೆ ಈ ಮೆಹಂದಿಗೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಅಷ್ಟರಲ್ಲಿ ನಾನು ಏನು ಜೆಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅಲೋವೆರಾ ಜೆಲ್ಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಲೋವೆರಾ ಜೆಲ್ ಹಾಕ್ಕೊಂಡ್ರೆ ಕೂಡ ಕೂದಲು ಸಾಫ್ಟ್ ಆಗುತ್ತೆ, ಒಳ್ಳೆ ಸಿಲ್ಕಿ ಹೇರ್ ಥರ ಆಗುತ್ತೆ. ಅದರಿಂದ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಶ್ ಆಗಿರುವ ಜೆಲ್ಲನ್ನು ಯೂಸ್ ಮಾಡಬೇಕು. ನೀವು ಅಲೋವೆರಾ ಜೆಲ್ ಇದ್ದರೆ ಕೂಡ ಯೂಸ್ ಮಾಡ್ಬೋದು. ಆದಷ್ಟು ಫ್ರೆಶ್ ಆಗಿರುವ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿ. ನೋಡ್ತಾ ಇರ್ಬೋದು, ಇದು ಒಂದು ಒಳ್ಳೆ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನೀವು ತಲೆಗೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಲರು ಕೂಡ ಆಗುತ್ತೆ ಮತ್ತು ಕೂದಲು ಕೂಡ ಸಾಫ್ಟ್ ಆಗುತ್ತೆ. ನನಗೆ ಕೂದಲು ಜಾಸ್ತಿಯಾಗಿ ಉದುರ್ತಾ ಇತ್ತು. ಅದರಿಂದ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗಿದೆ. ನೋಡ್ತಾ ಇರ್ಬೋದು, ಇಂಡಿಗೋನ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಒಂದು 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಈ ಕಲರ್ ಬಂದಿದೆ. ಇವಾಗ ಏನು ಮೆಹಂದಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಮೆಹಂದಿಗೆ ಹಾಕ್ಕೊಳ್ತಾ ಇದ್ದೀನಿ ಇಂಡಿಗೋನ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಇಂಡಿಗೋ ಪೌಡರ್ನ. ಇಂಡಿಗೋ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಅದರಿಂದ ನೀವು ಸಪ್ರೇಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಒಂದು ಗಂಟು ಕೂಡ ಇರಲ್ಲ. ಒಟ್ಟಿಗೆ ಹಾಕ್ಕೊಂಡ್ರೆ ಗಂಟಾಗುತ್ತೆ. ಅದರಿಂದ ನಾನು ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಂಡಿಗೋ ಪೌಡ್ರ್ ಕೂಡ ಸೇಮ್ ನಾನು ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಆ ಲಿಕ್ವಿಡನ್ನು ಹಾಕಿಬಿಟ್ಟೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ನಿಮಗೆ ಇವಾಗ ಅಂಗಡಿಯಲ್ಲಿ ಹೇರ್ ಕಲರೆಲ್ಲ ಸಿಗುತ್ತಲ್ಲ, ತುಂಬ ಬ್ಲ್ಯಾಕ್ ಆಗುತ್ತೆ, ಅಷ್ಟು ಕಪ್ಪಾಗಲ್ಲ. ಸ್ವಲ್ಪ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ, ಓವರಾಗಿ ಕಪ್ಪಾಗೋದಿಲ್ಲ. ನೋಡಿ ತೋರಿಸ್ತಾ ಇದ್ದೀನಿ. ನನಗೆ ಕೂದಲು ಬಿಳಿ ಕೂದಲು ಇದೆ, ಕಾಣ್ತಾ ಇಲ್ಲ ವಿಡಿಯೋದಲ್ಲಿ. ತುಂಬ ಇದೆ ಬಿಳಿ ಕೂದಲು ಮುಂದೆ. ಇವಾಗ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡಿಕೊಂಡು ನಾವು 2 ಗಂಟೆ ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನನಗೆ ಕೂದಲು ಸ್ವಲ್ಪ ಜಾಸ್ತಿ ಇದೆ, ತಿಕ್ಕಾಗಿದೆ. ಅದರಿಂದ ಸ್ವಲ್ಪ ಜಾಸ್ತಿಯಾಗಿ ಮೆಹಂದಿನ ನಾನು ಕಲಿಸ್ಕೊಂಡಿದ್ದೀನಿ. ಇವಾಗ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇರೆಯವ್ರ ಸಹಾಯದಿಂದ ಕೂಡ ಅಪ್ಲೈ ಮಾಡ್ಕೋಬೋದು, ಇಲ್ಲ ನೀವೇನೇ ಹಾಕೋಬೋದು. ಬೇರೆಯವ್ರು ಯಾರು ಹಾಕಿದ್ರೆ ಚೆನ್ನಾಗಿ ಎಲ್ಲ ಕಡೆನೂ ಕಲರ್ ಆಗುತ್ತೆ. ಅದರಿಂದ ಆದಷ್ಟು ನೀವು ಬೇರೆಯವ್ರ ಕೈಯಿಂದ ಹಾಕ್ಕೊಳ್ಳಿ, ಇಲ್ಲ ನಾವೇ ಹಾಕೋಬೋದು. ಅಷ್ಟು ನೀಟಾಗಿ ಕಲರ್ ಆಗೋದಿಲ್ಲ. ಇವಾಗ ಎಲ್ಲನೂ ಕೂಡ ನಾನು ತಲೆಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. 2 ಗಂಟೆ ಬಿಟ್ಟು ತಲೆ ತೊಳೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಕಲರ್ ಆಗಿದೆ. ನಿಮಗೆ ತುಂಬ ಕಪ್ಪಾಗಲ್ಲ, ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಕಲರು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.